ಹಲೋ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಸ್ನೇಹಿತರೆ, ರಾಜೇಶ್ವರಿ ಅಂತೇಳಿ ಒಂದು ಮಂಡ್ಯದ ಮದ್ದೂರಿಂದ ಒಂದು ಪ್ರೊಫೈಲ್ ಡೀಟೇಲ್ಸ್ನ ಶೇರ್ ಮಾಡ್ಕೊಂಡಿದ್ದಾರೆ. ಪ್ರೊಫೈಲ್ ಮಾತ್ರ ಖಂಡಿತವಾಗ್ಲೂ ಪ್ರತಿ ಒಬ್ಬ ಪರ್ಸನಿಗೆ ಕೂಡ ಇಷ್ಟ ಆಗುತ್ತೆ. ಕೊನೆಯವರೆಗೂ ನೋಡಿ. ಪ್ರೊಫೈಲ್ ಏನಾದರೂ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ. ಹಾಗೆಯೇ ಇವರ ಒಂದು ಮೋರ್ ಇನ್ಫಾರ್ಮೇಷನ್ ಏನಾದರೂ ಬೇಕಾಗಿದ್ದರೆ ನೀವು ಚಾನಲ್ಗೆ ಜಾಯ್ನಿಂಗ್ ಆದಂಥ ಪರ್ಸನ್ ಆಗಿದ್ದರೆ ಮಾತ್ರ ನಿಮಗೆ ಒಂದು ಮೋರ್ ಇನ್ಫಾರ್ಮೇಷನ್ ಬ್ರೋಕರ್ ಕಡೆಯಿಂದ ಒಂದು ಶೇರ್ ಕೂಡ ಮಾಡಲಿಕ್ಕೆ ಒಂದು ಅಥರೈಸ್ ಕೂಡ ಇದೆ. ಬನ್ನಿ ಫ್ರೆಂಡ್ಸ್, ಇವರ ಒಂದು ಕಂಪ್ಲೀಟ್ ಆಗಿರುವಂಥ ಒಂದು ಮಾಹಿತಿಯನ್ನು ಕೂಡ ತಿಳಿಸ್ತಾ ಹೋಗ್ತೇನೆ. ವಯಸ್ಸು 34ರ ಒಂದು ಪ್ರಾಯ ತುಂಬಿದೆ. ಹಾಗೆಯೇ ಯಜಮಾನ 50ರ ಒಂದು ಮುದುಕ, ಮಾಡುವ ಒಂದು ಸಾಮರ್ಥ್ಯ ಅಷ್ಟೊಂದು ಇಲ್ಲ ಅಂತೇಳಿ ದೂರನ್ನು ಕೂಡ ಕೊಟ್ಟಿದ್ದಾರೆ. ಈಕೆಯ ಸಮಸ್ಯೆ ಏನಪ್ಪ ಅಂದರೆ ತನ್ನ ಯಜಮಾನರಿಂದ ಆಲ್ಮೋಸ್ಟು ಇನ್ನೂ ಇವಳ ಒಂದು ಟೈಟ್ ಆಗಿರುವ ತೂತನ್ನು ಕೈಯಿಸಿಕೊಳ್ಳೋಕೆ ಆಗ್ತಿಲ್ಲ ಅಂತೇಳಿ ಹೇಳ್ಕೊಂಡಿದ್ದಾರೆ. ಅಂದರೆ ಗಂಡನ ಒಂದು ಕೈಯಿಂದ ಆ ಒಂದು ಟೈಟ್ ಆಗಿರುವ ಒಂದು ತೂತನ್ನು ಮಾಡೋಕ್ಕೆ ಆಗುತ್ತಿಲ್ಲ ಅಂತೇಳಿ ದೂರನ್ನು ಕೂಡ ಕೊಟ್ಟಿದ್ದಾರೆ. ಹಾಗೆಯೇ ಸ್ನೇಹಿತರೆ, ಇವರ ಬಯಕೆ ನೋಡೋದಾದರೆ ಚೆನ್ನಾಗಿ ಸುಖ ಅನುಭವಿಸಿಕೊಂಡು ಗುಪ್ತವಾಗಿ ಜೊತೆಯಲ್ಲಿ ಇರುವ ಆಸೆ ಕೂಡ ಆಗ್ತಿದೆ ಅಂತೇಳಿ ಈ ಒಂದು ಮಾಹಿತಿಯಲ್ಲಿ ರಾಜೇಶ್ವರಿ ಅವರು ಶೇರ್ ಕೂಡ ಮಾಡ್ಕೊಂಡಿದ್ದಾರೆ. ಹಾಗೆಯೇ carwale.com ಅವರ ಕಡೆಯಿಂದ ಒಂದು ಸೆಕೆಂಡ್ ಹ್ಯಾಂಡಲ್ ಒಂದು ಕಾರ್ ಕೂಡ ಸೆಲ್ಲಿಂಗಲ್ಲಿ ಇಟ್ಟಿದ್ದಾರೆ. ಅದು 2019ರ ಒಂದು ಮಾಡೆಲ್ ಫೋರ್ಡ್ ಇಕೋ ಸ್ಪೋರ್ಟ್ಸ್ ಆಂಬಿನೆಂಟ್ ಅಂತೇಳಿ 1.5 TDCI ಅಂತೇಳಿ ಆ ಒಂದು ಕಾರ್ನ ಮಾಡೆಲ್ ಕೂಡ ಆಗಿರುತ್ತೆ. ಬನ್ನಿ ಆ ಒಬ್ಬ ಸೆಲ್ಲರ್ನ ಒಂದು ಕಂಪ್ಲೀಟ್ ಕಾಮೆಂಟ್ಸ್ ರಿವ್ಯೂ ಹೇಗೆಲ್ಲ ಇದೆ ಅಂತೇಳಿ ನಿಮಗೆ ಕೊನೆಯದಾಗಿ ತಿಳಿಸ್ತಾ ಹೋಗ್ತಾನೆ. ಬಿಫೋರ್ ನೋಡಿ, ಇವಳ ಮನಸ್ಸಲ್ಲಿ ಇರುವಂಥ ಒಂದು ಬಯಕೆಗಳು ಹೀಗೆಲ್ಲ ಇದೆ. ಇದನ್ನು ಯಾವ ಒಬ್ಬ ಪರ್ಸನ್ ಇದನ್ನು ಫುಲ್ಫಿಲ್ ಮಾಡ್ತಾನೋ ಅವರಿಗೆ ಖಂಡಿತವಾಗ್ಲೂ ನಾನು ಚೆನ್ನಾಗಿ ಕೊಡ್ತೇನೆ ಅಂತೇಳಿ ಹೇಳ್ಕೊಂಡಿದ್ದಾನೆ. ಫಸ್ಟ್ ಒಂದು ನೋಡಿ, ಇವಳಿಗೆ 34ರ ಒಂದು ಪ್ರಾಯ ತುಂಬಿದ್ರೂ ಕೂಡ ಯಾರಿಂದಲೂ ಕೂಡ ಅಷ್ಟೊಂದು ಸುಖ ಸಿಕ್ಕಿಲ್ಲ. ಅದಕ್ಕಾಗಿ ಸುಖ ಪಡೆಯಲು ಅಂತ ಬೇರೆ ಬೇರೆ ಗಂಡಸರ ಜೊತೆಯಲ್ಲಿ ತೂತು ಕೇಳಿಸಿಕೊಳ್ಳುವ ಒಂದು ಆಸೆ ಕೂಡ ಆಗ್ತಿದೆ ಅಂತೇಳಿ ಈ ಒಂದು ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಹಾಗೆಯೇ ಗಂಡನ ಕೈಯಿಂದ ನನಗೆ ಮಕ್ಕಳು ಆಗುವ ಒಂದು ಭಾಗ್ಯ ಕೂಡ ಸಿಗ್ತಾ ಇಲ್ಲ. ಚೆನ್ನಾಗಿ ಕೈದು ರಸ ಬಿಟ್ಟು ಮಗು ಕೊಟ್ಟರೆ ನಿಮಗೆ 5 ಲಕ್ಷದ ತನಕ ಹಣದ ಸಹಾಯ ಕೂಡ ಮಾಡ್ತೇನೆ ಅಂತೇಳಿ ಈ ಒಂದು ಮಾಹಿತಿಯಲ್ಲಿ ಕೂಡ ಸ್ಪಷ್ಟವಾಗಿ ತಿಳಿಸ್ಕೊಟ್ಟಿದ್ದಾರೆ. ಅದರ ಜೊತೆಯಲ್ಲಿ ನನಗೆ ಮಗು ಆಗದೆ ಆಲ್ಮೋಸ್ಟ್ ಇರೋದಕ್ಕೆ ಕಾರಣಗಳು ಹೀಗೆಲ್ಲ ಇದೆ ನೋಡ್ರಿ. ಇದನ್ನು ಅರ್ಥ ಮಾಡಿಕೊಂಡ್ರೆ ನನ್ನ ಗಂಡ ಎಂಥ ಒಬ್ಬ ಗಂಡಸ್ಥಾನ ಇರುವಂಥ ಒಬ್ಬ ಗಂಡು ಕೂಡ ಅಂತೇಳಿ ನಿಮಗೆ ಗೊತ್ತಾಗುತ್ತೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಫಸ್ಟ್ ಒಂದು ನೋಡಿ, ನನ್ನ ಗಂಡನಿಗೆ 50ರ ಒಂದು ವಯಸ್ಸು ತುಂಬಿದೆ. ಅದರ ಮೇಲೆ ಕೂಡ ವಯಸ್ಸು ದಾಟಿದೆ. ಅವರಿಗೆ ಎಷ್ಟೇ ಒಂದು ಊಟ ಸವರಿದ್ರೂ ಕೂಡ ಅದು ಎಬ್ಸಿದ್ರೂ ಕೂಡ ಆಲ್ಮೋಸ್ಟ್ ಅದು ಎದ್ದೇಳಲ್ಲ ಅಂತ ಹೇಳ್ಕೊಂಡಿದ್ದಾರೆ. ಬರೀ ಹೊರಗೆ ಒಂದು ರಸ ಬಿಟ್ಟು ಸುಮ್ಮನೆ ಸುಸ್ತಾಗಿ ಅವರದ್ದು ಆದ ಒಂದು ಗುಂಗಲ್ಲಿ ಸುಮ್ಮನೆ ಮಡಗುತ್ತಾನೆ ಅಂತ ಹೇಳ್ಕೊಂಡಿದ್ದಾರೆ. ಅವರಿಗೆ ಹೆಚ್ಚು ಆಸೆ ಹುಟ್ಟಬೇಕು ಅಂತ ಕೆಲವೊಮ್ಮೆ ಗುಳಿಗೆ ಕೊಡ್ತೇನೆ. ಆ ಒಂದು ಸಮಯದಲ್ಲಿ ಮಾತ್ರ ಅವತ್ತಿನ ದಿನ ಮಾತ್ರ ಸ್ವಲ್ಪ ತೂತಿಗೆ ಒಂದು ಊಟ ಸ್ವಲ್ಪ ಹೋದ ಹಾಗೆ ಆಗುತ್ತೆ ಅಂತೇಳಿ ಹೇಳ್ಕೊಂಡಿದ್ದಾನೆ. ಹಾಗೆಯೇ ಸ್ನೇಹಿತರೆ, ಕಾರಣ ಅವರ ಒಂದು ಊಟ ತುಂಬಾ ಒಂದು ಚಿಕ್ಕದು. ಇದೆಲ್ಲ ಕಾರಣಕ್ಕೆ ನನಗೆ ತುಂಬಾ ಒಂದು ಕಷ್ಟ ಕೂಡ ಆಗ್ತಿದೆ. ಹಾಗಾಗಿ ಒಬ್ಬ ಗಂಡಿನ ಒಂದು ಅವಶ್ಯಕತೆ ಕೂಡ ತುಂಬಾ ಇದೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಹಾಗೆಯೇ 2019ರ ಒಂದು ಫೋರ್ಡ್ ಇಕೋ ಸ್ಪೋರ್ಟ್ಸ್ ಏನು ಕಾರ್ ನೋಡ್ತಿದ್ರಲ್ಲ, ಇದೇ ಒಂದು ಕಾರ್ನ ಒಂದು ಸೈಡ್ ಆ್ಯಂಗಲ್ ಇಮೇಜ್ ಆಗಿರುತ್ತೆ. ಮತ್ತು ಬ್ಯಾಕ್ ಹ್ಯಾಂಡ್ ಆ್ಯಂಗಲ್ ಇಮೇಜ್ ಮತ್ತು ಫ್ರಂಟಲ್ಲಿ ಈ ರೀತಿಯಾಗಿ ಸ್ಟೇರಿಂಗ್ಸ್ ಕಡೆ ಈ ರೀತಿಯಾಗಿದೆ ಅಂತ ಹೇಳ್ಕೊಂಡಿದ್ದಾರೆ. ಇದರ ಪ್ರೈಸ್ ಬಂದುಬಿಟ್ಟು 7.8 ಲ್ಯಾಕ್ ತನಕ ಇದರ ಒಂದು ಪ್ರೈಸ್ ಹೇಳ್ಕೊಂಡಿದ್ದಾರೆ. ಮೇ 2019ರಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಕೂಡ ಆಗಿರುತ್ತೆ. ಕಿಲೋಮೀಟರ್ ಹೋಗಿರೋದು 69,000 ಕಿಲೋಮೀಟರ್ ಕೂಡ ರನ್ನಿಂಗ್ ಆಗಿರುತ್ತೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಫ್ಯೂಲ್ ಟೈಪ್ ನೋಡಲಿಕ್ಕೆ ಹೋದರೆ ಡೀಸೆಲ್ ಆಗಿರುತ್ತೆ. ಟ್ರಾನ್ಸ್ಮಿಷನ್ ಎಲ್ಲ ಕೂಡ ಮ್ಯಾನ್ಯಲ್ ಮತ್ತು 5 ಗೇರ್ ಕೂಡ ಹೊಂದಿದೆ. ನಂಬರ್ ಆಫ್ ಓನರ್ ಫಸ್ಟ್ ಓನರ್ ಆಗಿರ್ತಾರೆ ಮತ್ತು ಇನ್ಶೂರೆನ್ಸ್ ಕೂಡ ಎಕ್ಸ್ಪೈರ್ಡ್ ಆಗಿದೆ. ಪಾಸಿಂಗ್ ಎಲ್ಲ ಕೂಡ ನಿಮಗೆ ಹೆಚ್ಚಾರ್ದು ಸಿಗುತ್ತೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಅಂದರೆ ಹೈದರಾಬಾದ್ ಪಾಸಿಂಗ್ ಕೂಡ ಸಿಗುತ್ತೆ ಅಂತೇಳಿ ಈ ಒಂದು ಮಾಹಿತಿಯಲ್ಲಿ ಕೂಡ ಸ್ಪಷ್ಟವಾಗಿ ತಿಳಿಸ್ಕೊಟ್ಟಿದ್ದಾರೆ. ಹಾಗೆಯೇ ಕೀ ಆಫ್ ಫೈಲರ್ಸ್ ನೋಡಲಿಕ್ಕೆ ಹೋದರೆ ಕಾರ್ ಸರ್ಟಿಫೈಡ್ ಕಾರ್ ಆಗಿರುತ್ತೆ. 1 ಇಯರ್ ವಾರಂಟಿ ಕೂಡ ಇರುತ್ತೆ. 7 ಡೇಸ್ ಮನಿ ಬ್ಯಾಕ್ ಗ್ಯಾರಂಟಿ ಕೂಡ ಇರುತ್ತೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಎಕ್ಸಲೆಂಟ್ ಕಂಡೀಷನ್ ಮತ್ತು ಎಲಿಜಿಬಲ್ ಕೂಡ ಇದೆ ಅಂತೇಳಿ ಮಾಹಿತಿಯಲ್ಲಿ ಕೂಡ ತಿಳಿಸ್ಕೊಂಡಿದ್ದಾರೆ. ಹಾಗೆಯೇ ಸ್ನೇಹಿತರೆ, ಸೆಲ್ಲರ್ನ ಕಾಮೆಂಟ್ಸ್ ನೋಡಲಿಕ್ಕೆ ಹೋದರೆ ಗುಡ್ ಕಂಡೀಷನ್ ಆಗಿರುತ್ತೆ. ಸರ್ಟಿಫೈಡ್ ಕಾರ್, ನಾನ್ ಆಕ್ಸಿಡೆಂಟಲ್ ಒಂದು ಕಾರ್ ಮತ್ತು ಡಾಕ್ಟರ್ ಡ್ರೈವನ್ ಕಾರ್ ಕೂಡ ಆಗಿರುತ್ತೆ. ಸಿಂಗಲ್ ಓನರ್ ಮತ್ತು ವೀಲ್ಸ್ ಕೂಡ ನ್ಯೂಸ್ ಇದ್ದಾವೆ ಮತ್ತು ಫೈನಾನ್ಸಿಯಲ್ ಕೂಡ ಅವೈಲೇಬಲ್ ಇದೆ. ಮತ್ತು ರೋಡ್ ಸೈಡ್ ಅಸಿಸ್ಟೆಂಟ್ ಕೂಡ ಅವೈಲೇಬಲ್ ಇದೆ. ಹಿಸ್ಟ್ರಿ ಅವೈಲೇಬಲ್ ಇದೆ ಮತ್ತು ಟೆಕ್ಸ್ಟ್ ಡ್ರೈವ್ ಕೂಡ ಅವೈಲೇಬಲ್ ಇದೆ ಮತ್ತು ವಾರಂಟಿ ಸರ್ವಿಸ್ ಕೂಡ ಇದೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಮತ್ತು ರೇಟ್ ಸೀಟ್ ಆಗಿರ್ಬೋದು, ಫ್ರಂಟ್ ಆ್ಯಂಗಲ್ ಆಗಿರ್ಬೋದು ಮತ್ತು ಬೋರ್ಡ್ ಸ್ಪೇಸ್ ಕೂಡ ಹೀಗೆಲ್ಲ ಇದೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಇದಿಷ್ಟು ಈ ಒಂದು ಮಾಹಿತಿ ಕೂಡ ಆಗಿರುತ್ತೆ. ಮಾಹಿತಿ ಏನಾದರೂ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ. ಮತ್ತು ಮೋರ್ ಇನ್ಫಾರ್ಮೇಷನ್ ಏನಾದರೂ ಬೇಕಾಗಿದ್ದರೆ ಕಾಂಟ್ಯಾಕ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.